ಹೇ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಘಮಘಮವಾದ ಹಾಗೂ ಎಲ್ಲ ನಾನ್ ವೆಜ್ ಹಾಗೂ ವೆಜ್ ಫುಡ್ಗೆ ಸೂಪರ್ ಆಗಿ ಮಾಡುವ ಈ ಪೌಡರ್ ಯೂಸ್ ಮಾಡಿದರೆ ಸೂಪರ್ ಟೇಸ್ಟಿ ಹಾಗೂ ಘಮಘಮವಾಗಿರುತ್ತದೆ. ಇದು ಅಂಗಡಿಯಿಂದ ತರುವ ಗರಂ ಮಸಾಲ, ಚಿಕನ್ ಮಸಾಲ, ಬಿರಿಯಾನಿ ಮಸಾಲೆಗಿಂತಲೂ ಸೂಪರ್ ಟೇಸ್ಟಿ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋಣ ಎಂದು ನೋಡೋಣ. ಮೊದಲಿಗೆ ಬಾಣಲೆಯಲ್ಲಿ ಲವಂಗ, ಪಟ್ಟೆ ಹಾಗೂ ಸ್ಟಾರನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ. ಹೈ ಫ್ಲೇಮ್ನಲ್ಲಿ ಇಡಬೇಡಿ. ರೋಸ್ಟ್ ಮಾಡುವಾಗ ಮೀಡಿಯಂ ಫ್ಲೇಮ್ನಲ್ಲಿ ರೋಸ್ಟ್ ಮಾಡಿದರೆ ಸಾಕು. ನಾನು ಮಾಡುವ ಎಲ್ಲ ನಾನ್ ವೆಜ್ ಹಾಗೂ ವೆಜ್ ಬಿರಿಯಾನಿಗಳಿಗೆ ಮನೆಯಲ್ಲಿಯೇ ಮಾಡಿರುವ ಹೋಮ್ ಮೇಡ್ ಮಸಾಲವನ್ನು ಆ್ಯಡ್ ಮಾಡೋದು. ಇದರಿಂದ ಟೇಸ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಲಬೆರಕೆ ಕೂಡ ಇದರಲ್ಲಿ ಇರುವುದಿಲ್ಲ. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ಬೇರೆ ಪಾತ್ರೆಯಲ್ಲಿ ಹಾಕೋಣ. ಈಗ ಬಾಣಲೆಗೆ ಪಲಾವ್ ಎಲೆ ಹಾಗೂ ಕಲ್ಲು ಹೂವು ಮತ್ತು ಜಾಪತ್ರೆಯನ್ನು ಆ್ಯಡ್ ಮಾಡೋಣ. ಈಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡೋಣ. ಈಗ ಇದಕ್ಕೆ ಕೊನೆಯದಾಗಿ ಕಸೂರಿ ಮೇಥಿಯನ್ನು ಆ್ಯಡ್ ಮಾಡಿ ರೋಸ್ಟ್ ಮಾಡೋಣ. 2 ರೌಂಡ್ ರೋಸ್ಟ್ ಮಾಡಿದರೆ ಸಾಕು, ಇಲ್ಲದರೆ ಕರಿದು ಹೋಗುತ್ತದೆ. ಇದಾದ ಮೇಲೆ ಇದನ್ನು ಬೇರೆ ಪಾತ್ರೆಗೆ ಹಾಕೋಣ. ಈಗ ಬಾಣಲೆಗೆ ಏಲಕ್ಕಿ ಮತ್ತು ಮೆಂತೆಯನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋಣ. ಈಗ ಬಾಣಲೆಗೆ ದೊಡ್ಡ ಜೀರಿಗೆ ಹಾಗೂ ಸಣ್ಣ ಜೀರಿಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕಿ ಬಾಣಲೆಯಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಆದ ಕೊತ್ತಂಬರಿ ಹಾಗೂ ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ. ಈಗ ಇವುಗಳೆಲ್ಲವೂ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೌಡರ್ ಆಗಿ ಮಾಡೋಣ. ಈಗ ಘಮಘಮವಾದ ಸೂಪರ್ ಮಸಾಲೆ ಪೌಡರ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.